ಬಡವರಿಗೆ ತಲುಪಬೇಕಾಗಿದ್ದ ಸರ್ಕಾರಿ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಮಂಡ್ಯಕ್ಕೆ ಸಾಗಿಸ್ತಾ ಇದ್ದ ವಾಹನವೊಂದನ್ನ ಶ್ರೀರಾಮ್ ಸೇನೆಯ ಪದಾಧಿಕಾರಿಗಳು ಹಿಡಿದಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ನಮ್ಮ ರಾಜ್ಯ ಸಹಕಾರ್ಯದರ್ಶಿ ರಮೇಶ್ ಜಿ ಅವರು ಶೃಂಗೇರಿಯಿಂದ ವಾಪಸ್ ಬರುವಾಗ ಖಚಿತ ಮಾಹಿತಿ ಮೇರೆಗೆ ಪಡಿತರ ಅಕ್ಕಿ ತುಂಬಿದ್ದ 3 ಲಾರಿಗಳನ್ನು ತಡೆಹಿಡಿದಿದ್ದಾರೆ. ಬಡವರ ಹೊಟ್ಟೆಗೆ ತಲುಪಬೇಕಾದ ಅಕ್ಕಿಯನ್ನ ಈ ರೀತಿ ಅಕ್ರಮವಾಗಿ ಸಾಗಿಸುತ್ತಿದ್ದರೂ ಸರ್ಕಾರ, ಜಿಲ್ಲಾಡಳಿತ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಸರ್ಕಾರ ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ನೀಡುವ ಅಕ್ಕಿಯನ್ನ ಲೂಟಿ ಮಾಡುವುದು ಅಕ್ಷಮ್ಯ ಅಪರಾಧ. ಬಡವರ ಪಾಲಿನ ಅಕ್ಕಿ ಮೇಲೆ ಹೊಟ್ಟೆ ಒಡೆಯುವ ಇಂತಹ ದಂಧೆಕೋರರ ವಿರುದ್ಧ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕೆಂದು ಕಿಡಿಕಾರಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಈ ಅಕ್ರಮ ದಂಧೆಗಳಿಗೆ ಸ್ಥಳೀಯ ಆಹಾರ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆ ಅಥವಾ ಅವರ ಶಾಮೀಲು ಇದೆಯೇ ಎಂಬ ಅನುಮಾನ ಮೂಡಿದೆ. ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಅಕ್ಕಿ ಎಲ್ಲಿಂದ ಬಂತು, ಇದರ ಹಿಂದೆ ಇರುವವರು ಯಾರು ಮತ್ತು ಇದಕ್ಕೆ ಬೆಂಬಲ ನೀಡುತ್ತಿರುವ ಅಧಿಕಾರಿಗಳು ಯಾರು ಎಂಬ ಬಗ್ಗೆ ತಕ್ಷಣವೇ ಉನ್ನತ ಮಟ್ಟದ ತನಿಖೆಯಾಗಬೇಕು. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರನ್ನ ಬಂಧಿಸಬೇಕು. ಒಂದು ವೇಳೆ ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಶ್ರೀರಾಮ ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಏನು ಹಾಸನ ಕಡೆಯಿಂದ ನಮ್ಮ ರಾಜ್ಯ ಸಹಕಾರ್ಯದರ್ಶಿಗಳಾದಂಥ ರಮೇಶ್ ಜಿ ಅಂತ ಹೇಳಿ ಪ್ರವಾಸ ಮಾಡಿದರು ಶೃಂಗೇರಿಗೆ. ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಒಂದು ಮಾಹಿತಿ, ಖಚಿತ ಮಾಹಿತಿ ಪ್ರಕಾರವಾಗಿ ಮೇರೆಗೆ ಒಂದು 3.5 ಟನ್ನು ಡಿಪೋ ಅಕ್ಕಿನ ತುಂಬಿಕೊಂಡು ಮಂಡ್ಯದ ಕಡೆಗೆ ಸಾಗಾಣಿಕೆ ಮಾಡ್ತಿತ್ತು. ಈ ಮಾಹಿತಿಯನ್ನು ಪಡೆದ ನಂತರ ನಮ್ಮ ಸಹಕಾರ್ಯದರ್ಶಿಗಳಾದ ರಾಜ್ಯ ಅವರು ಅಡ್ಡಿ ಹಾಕಿ ಗಾಡಿನ ಹಿಡಿದಿದ್ದಾರೆ. ನಾವು ಕೇಳೋದೇನಂತಂದರೆ, ಈ ಗಾಡಿನ ಇಷ್ಟೊಂದು ಅಕ್ಕಿನ ಅವ್ಯವಹಾರವಾಗಿ ಸಾಗಿಸ್ತಾ ಇದ್ದಾರಲ್ಲ, ಇದಕ್ಕೆ ಸರ್ಕಾರ ಕಣ್ಮುಚ್ಕೊಂಡು ಕುಂತಿದೆಯಾ? ಇಲ್ಲಿ ಜಿಲ್ಲಾಧಿಕಾರಿಗಳು ಕಣ್ಮುಚ್ಕೊಂಡು ಕುಂತಿದ್ದಾರಾ? ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ಗಳೆಲ್ಲ ಕಣ್ಮುಚ್ಕೊಂಡು ಕುಂತಿದ್ದಾರಾ? ಇಲ್ಲಿ 2,000 ಕೊಟ್ಟಿದ್ದಾರೆ ಜನಗಳಿಗೆಲ್ಲ, ಫಲಾನುಭವಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಸರ್ಕಾರ ಇಷ್ಟೊಂದು ಯೋಜನೆ ತಂದಿರೋದನ್ನ, ಇಂಥ ಅಕ್ಕಿಗಳನ್ನು ಈ ಥರ ಮಾಡ್ತಾ ಇದ್ದಾರಲ್ಲ, ಈ ಜಿಲ್ಲೆ ಒಳಗಡೆ ಇನ್ನೆಷ್ಟು ವ್ಯವಹಾರಗಳನ್ನು ನಡೀತಾ ಇದೆ. ಈಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದನ್ನು ತನಿಖೆ ಮಾಡಬೇಕು. ಅಕ್ಕಿ ಎಲ್ಲಿಂದ ಬರ್ತಿದೆ ಅಂತ ನೋಡಬೇಕು. ಇದು ಮಾಹಿತಿ ಪ್ರಕಾರವಾಗಿ ನಮಗೆ ಇದನ್ನು ಪರಿಶೀಲನೆ ಮಾಡಿ ಯಾರ್ಯಾರು ಹಿಂಗಲಾಗಿದ್ದಾರೆ ಅಂತ ಇದೆಲ್ಲನೂ ಕಂಡು ಹಿಡಿದು ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವಂತೂ ಖಂಡಿತವಾಗ್ಲೂ ಹೋರಾಟಕ್ಕೆ ಇಳಿಬೇಕಾಗತ್ತೆ. ಇಷ್ಟೊಂದು ಅಕ್ಕಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆದು ಈ ಥರ ಎಲ್ಲ ಹೊರಗಡೆ ಎಲ್ಲ ಕಳಿಸ್ತಾ ಇರೋದು ದೊಡ್ಡ ತಪ್ಪು. ಇದನ್ನು ನಾವು ತುಂಬ ಖಂಡಿಸ್ತಾ ಇದ್ದೀವಿ. ಇದನ್ನೇನಾದರೂ ಇದು ಕಂಡು ಹಿಡಿನಿಲ್ಲ ಅಂತಂದರೆ ಇದು ಎಲ್ಲಿಂದ ಬಂತು, ಯಾವ ಅಧಿಕಾರಿಗಳು ಇಮೇಲ್ ಆಗಿದ್ದಾರೆ ಅವರೆಲ್ಲರನ್ನೂ ಸಹ ನಾವು ಧರಣಿ ಕೂರಬೇಕಾಗತ್ತೆ. ಬಡವರ ಅಕ್ಕಿ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರಾ? ಇವ್ರ ಮನೆಯಿಂದ ಕೊಡ್ತಾ ಇದ್ದಾರಾ? ಈ ಅಕ್ಕಿಗಳೆಲ್ಲ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಅಕ್ಕಿನ ಈ ಥರ ಲೋಡ್ಗಟ್ಟಲೆ ಹೊರಗಡೆ ಕೊಡಿದ್ರೆ ಏನಾಗಬೇಕು? ಎಷ್ಟು ಬಡ ಜನಗಳಿದ್ದಾರೆ ಗೊತ್ತಾ? ಹಳ್ಳಿಲಿ ಹೋಗಿ ನೋಡಿದ್ದಾರೆ ಇವರು ಎಲ್ಲರೂ. ಜೈ ಶ್ರೀರಾಮ್. ಹಾಸನ್.